ಮಾಡಬಾರ್ದು. ಹೌದಾ? ವಾಟ್ ಆರ್ ದ ಮಿಸ್ಟೇಕ್ಸ್? ನಿನ್ನಿಂದ ತಿಳ್ಕೊಳೋದು ಏನೇನು ಸಿಗತ್ತೆ ಐಶುವಿಂದ? ಹೌದಾ? ತುಂಬ ಕಲಿತಿರೋದು ಅಲ್ಲಿ. ಹ್ಞೂ ಮದುವೆ ನೋಡಿದೆ, ನಾವು ಮೊದಲು ಏನೋ ಒಂಥರ ಇರ್ತೀವಿ. ಹ್ಞೂ ಲೈಫ್ ಲೀಡ್ ಇಬ್ಬರು ಮಾಡಬೇಕು ಅಂದ್ರೆ ಹ್ಞೂ ಬೇರೆ ತಿಳ್ಕೋಬೇಕು. ಹ್ಞೂ ಐಶು ಇದಾಕ ಬಿಕಾಸ್ ಏನು ಗೊತ್ತಾ, ಹ್ಞೂ ಸಿಂಗಲ್ ಇರ್ತಾ ನಮ್ಮದೇ ಬೇರೆ ಪ್ರಿಫರೆನ್ಸ್ ಇರ್ತಾ. ಹ್ಞೂ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಬೇಡ ಬಾಜಿ. ಹೇಳ್ರಿ ವಾಚಿ, ನಿಮ್ಮದೇ ಅದು ಎಷ್ಟು ಕರಡೆ ನಂದಲ್ಲ. ಸಿಂಗಲ್ ಇರ್ತಾನೆ ಬೇರೆ ಥರ ಇರುತ್ತೆ ಪ್ರಿಫರೆನ್ಸು. ಹಾಂ ನಮ್ದು ಗೋಲ್ಸ್ ಬೇರೆ ಇರುತ್ತೆ. ಹ್ಞೂ ಗೋಲ್ಸ್ ಅನ್ನೋಕ್ಕಿಂತ ಏನಂತಾರೆ, ನಮ್ಮದು ವೇ ಆಫ್ ಲೈಫ್ ಸ್ಟೈಲ್ ಡಿಫ್ರೆಂಟ್ ಇರುತ್ತೆ. ಹಾಂ ನಾವು ಬೆಳಗ್ಗೆ ಎದ್ದು ಆಟ ಆಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಹ್ಞೂ ಮಜಾ ಮಾಡಿದೆ. ಹೌದೌದು. ಹ್ಞೂ ಮಜಾನೂ ಮಾಡ್ಬೋದು, ಇಲ್ಲ ಸಫರ್ ಆಗ್ತಿರ್ಬೋದು. ಅಲ್ಲ, ಆದರೆ ನಿಮಗೆ ಈಸಿನೇ ಆಯಿತು ಅಂತ ಅನ್ಸುತ್ತೆ ನನಗೆ. ಯಾಕೆ ಗೊತ್ತಾ, ಈಸಿ ಫಾರ್ ನಿಮಗೆ ಫ್ರೆಂಡ್ ಝೋನ್ಸ್ ತುಂಬ ಕಡಿಮೆ. ಹೌದಾ? ಸುತ್ತಾಡೋದು ಅಷ್ಟು ಫ್ರೆಂಡ್ಸ್ ಜೊತೆಗೆ ಅದೆಲ್ಲ ಕಡಿಮೆ. ನೀವು ಅವಾಗ ಹೆಂಡತಿಗೆ ಟೈಮ್ ಕೊಡ್ಬೋದು. ಬಟ್ ಎಸ್ಪೆಷಲಿ ಮೇನ್ ಥಿಂಗ್ ಏನು ಮಿಸ್ ಆಗುತ್ತೆ ಗೊತ್ತಾ ಸ್ಟಾರ್ಟಿಂಗಲ್ಲಿ, ಹ್ಞೂ ಅಟ್ಲೀಸ್ಟ್ ಫಸ್ಟ್ 2 months ನಿಮ್ಗೆ ಅನಿಸುತ್ತೆ ಹ್ಞೂ ನಾವು ಫ್ರೀಡಮ್ ಕಳ್ಕೊಬಿಟ್ಟಿದ್ದೀವಿ ಅನ್ಸುತ್ತೆ. ಹ್ಞೂ ನಿಮಗೂ ಅನಿಸುತ್ತಾ? ಎಲ್ಲರಿಗೂ ಅನ್ಸುತ್ತೆ ಬಾಜಿ. ಹಂಗಾದ್ರೆ ನಮಗೆ ಇನ್ನೂ ಜಾಸ್ತಿ ಅನ್ಸುತ್ತೆ. ಮುಂಚೆ 1 ತಿಂಗಳು ಇನ್ನೂ ಜಾಸ್ತಿ ಭಯ ಇರುತ್ತೆ. ಹ್ಞೂ ಬಟ್ ನಮಗೆ ಇನ್ನೂ ಜಾಸ್ತಿ ಭಯ ಇರುತ್ತೆ ಅನಿಸುತ್ತೆ. ಯಾಕೆ ಹೇಳಿ? ನಾವು ತುಂಬ ಫ್ರೆಂಡ್ಸು ಗಿಣ್ಸು ಓಡಾಡೋದೆಲ್ಲ ಜಾಸ್ತಿನಾ, ಆಮೇಲೆ ಒಂದೇ ಸಲ ಎಲ್ಲ ಸ್ಟಾಪ್ ಆಗಿಬಿಡತ್ತೆ ಅಂತ ಅಲ್ವಾ? Actually, ಅಲ್ಲಿ ನಿಮ್ಗೆ ಏನು ಬರುತ್ತೆ, ನೀವು ಯಾವ ಪಾರ್ಟ್ನರ್ ಚೂಸ್ ಮಾಡ್ತೀರೋ ಅಂತ ಬರುತ್ತೆ. ಕ್ರೂಷಿಯಲ್ ಆಗುತ್ತೆ. ಹಾಂ ಸೊ ಯುವರ್ ಪಾರ್ಟ್ನರ್ ಐದರ್ ಹಾಂ ಕ್ಯಾನ್ ರೆಸ್ಟ್ರಿಕ್ಟ್ ಎವ್ರಿಥಿಂಗ್ ಫಾರ್ ಯು, ಹ್ಞೂ ಅಥವಾ ಸಿ ಗಂಡ ಹೆಂಡತಿ ಈಸ್ ಡಿಫ್ರೆಂಟ್, ಪಾರ್ಟ್ನರ್ ಇಸ್ ಡಿಫ್ರೆಂಟ್. ನಾನು ಯಾವಾಗಲೂ ಪಾರ್ಟ್ನರ್ ಅಂತ ಹೇಳ್ತೀನಿ, ಯಾಕಂದರೆ ಹ್ಞೂ ಲೈಫ್ ಪಾರ್ಟ್ನರ್ ಅಂದ್ರೆ ಬೇರೆ, ಹ್ಞೂ ಗಂಡ ಹೆಂಡತಿ ಅಂದ್ರೆ ಲೇಬಲ್ ಇದ್ದಂಗೆ. ಲೇಬಲ್ ಇದ್ದಂಗೆ. ಗಂಡ ಹ್ಞೂ ನೀನು ನೀವು ಸರ್ಟೆನ್ ಸೆಟ್ ಆಫ್ ಥಿಂಗ್ಸ್ ಮಾತ್ರ ಮಾಡಬೇಕು, ಹ್ಞೂ ಹೆಂಡತಿ ನೀವು ಸರ್ಟೆನ್ ಸೆಟ್ ಆಫ್ ಥಿಂಗ್ಸ್ ಮಾತ್ರ ಮಾಡಬೇಕು. ಹ್ಞೂ ಆಯ್ತಾ? ಹ್ಞೂ ಮತ್ತೆ ಎಲ್ಲಿ ರಿಲೇಶನ್ಶಿಪ್ ಹಾಳಾಗ ಗೊತ್ತಾ, ಹ್ಞೂ ಒಬ್ಬರು ಇನ್ನೊಬ್ಬರನ್ನ ರೆಸ್ಟ್ರಿಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವಾಗ ದಟ್ ಈಸ್ ವೇರ್ ಯುವರ್ ಎಂಟರ್ ರಿಲೇಶನ್ಶಿಪ್ ವಿಲ್ ಗೋ ಟು ಟಾಕ್ಸಿಕ್. ಟಾಕ್ಸಿಕ್ ಅಂತ ಅಲ್ಲ, ಹ್ಞೂ ಟಾಕ್ಸಿಕ್ ಅಂತಾನೂ ಅಲ್ಲ, ತುಂಬಾ ಜನ ಚೆನ್ನಾಗೇ ಬದುಕ್ತಾ ಇದಾರೆ, ಹ್ಞೂ ಬಟ್ ಸ್ಟಿಲ್ ರೆಸ್ಟ್ರಿಕ್ಷನ್ ಹಾಕ್ತಾರೆ. ಹ್ಞೂ ಅದು ಅವಾಗ ಮಾಡಬಾರ್ದು. ಏನಾಗುತ್ತೆ ಗೊತ್ತಾ, ಹ್ಞೂ ಏನೋ ಒಂದು ಕೋಪ ಇರುತ್ತೆ ತಿಳ್ಕೊಳ್ಳಿ. ಹ್ಞೂ ಯಾವಾಗಲೂ ಪಾರ್ಟ್ನರ್ಶಿಪ್ಪಲ್ಲಿ ಇರ್ಬೇಕಾದ್ರೆ ನಾವು ಎಕ್ಸ್ಪ್ರೆಸ್ ಮಾಡಲ್ಲ, ಹ್ಞೂ ಕಮ್ಯುನಿಕೇಶನ್ ಮಾಡಲ್ಲ, ಹ್ಞೂ ಒಳಗೆ ಇಟ್ಕೊಂಡು ಹ್ಞೂ ಒಂದಿನ ಎಲ್ಲ ಬರ್ಸ್ಟ್ ಆಗುತ್ತೆ. ಹ್ಞೂ ದೆನ್ ದಟ್ ವಿಲ್ ಬಿ ಲೈಕ್ ದಿಸ್ ಬ್ರೇಕಪ್, ಡಿವೋರ್ಸ್ ಎಲ್ಲ. ಹ್ಞೂ ಕಮ್ಯುನಿಕೇಶನ್ ಇಸ್ ಕೀ ಅಂತ ಹೇಳ್ತಾರಲ್ಲ, ಸುಮ್ಮನೆ ಚೊರಿತಾರೆ ಅನ್ಸ್ಬೋದು, ಹ್ಞೂ ಬಟ್ ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್. ಹ್ಞೂ ನಾವು ಸುಮಾರು ಸರಿ ಕಮ್ಯುನಿಕೇಟ್ ಸರಿಯಾಗಿ ಮಾಡಿಲ್ಲ, ಹ್ಞೂ ಅದರಿಂದ ನಮ್ಮದು ಏನೇನೋ ಜಗಳಗಳಾಗಿದೆ. ಜಗಳ ಇಲ್ಲೇ ಇರೋಲ್ಲ ಯಾವ ರಿಲೇಷನ್ಶಿಪ್ಪು, ಹ್ಞೂ ಬಟ್ ಆ ಜಗಳದಿಂದ ನೀವು ಹೊರಗಡೆ ಹೆಂಗೆ ಬರ್ತೀರಾ, ಹ್ಞೂ ದಟ್ ವಿಲ್ ಡಿಪೆಂಡ್ ಯುವರ್ ರಿಲೇಷನ್ಶಿಪ್. ಬಟ್ ಇವಾಗ ನಿಮ್ಮದು ಮದುವೆ ಆಗಿ ಆಲ್ಮೋಸ್ಟ್ 1.5 year ಆಗ್ತಾ ಬಂತು. ಇವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ? ಲೈಫ್ ಸಾರ್ಟ್ ಔಟ್ ಆಗಿದೆಯಾ? ಎಲ್ಲ ಸೆಟ್ರೇಟ್ ಆಗಿದೆಯಾ? ಬಟ್ ಇನ್ನೂ ಸೆಟ್ರೇಟ್ ಮಾಡ್ಕೊಳೋದಿದೆ ಅನ್ಸತ್ತಾ ಹಿಂಗೆ? ಇವಾಗಿಲ್ಲ ಆ್ಯಕ್ಚುಲಿ, ಎಲ್ಲ 8 months ಬೇಕಾಯಿತು. ಹಾಂ ಆಫ್ಟರ್ 8 months ಹ್ಞೂ ಎಲ್ಲರದ್ದು ಹನಿಮೂನ್ ಪೀರಿಯಡು ಹ್ಞೂ ಫಸ್ಟ್ ಇಯರ್ ಇರುತ್ತೆ ಅಂತ ಹೇಳ್ತಾರೆ. ಹ್ಞೂ ಬಟ್ ನನ್ನ ಮೈಂಡ್ ಸೆಟ್ ಏನಪ್ಪ ಅಂದ್ರೆ, ನನಗೆ ಒಬ್ಬ ವ್ಯಕ್ತಿ ಅರ್ಥ ಆಗಬೇಕು. ಹ್ಞೂ ಆ ವ್ಯಕ್ತಿ ಅರ್ಥ ಆದಮೇಲೆ ನನಗೆ ತಾಳಮೇಳ ಆಗಬೇಕು. ಹ್ಞೂ ಬಟ್ ನೀವು ಮದುವೆಗಿಂತ ಮುಂಚೆನೂ ಕಾಲ್ ಮೆಸೇಜ್ ಮಾಡ್ತಾ ಇದ್ರಿ ಒಂದು 15 days. ಅವಾಗ ಏನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತೀರಾ? ದಟ್ ಈಸ್ ಕಂಪ್ಲೀಟ್ಲಿ ವೇಸ್ಟ್. ಹಾಂ ಮದುವೆ ಆದ್ಮೇಲೆ ಜೊತೆಗಿದ್ದಾಗೆ ಅರ್ಥ ಆ್ಯಕ್ಚುಲಿ ಮಾಡ್ಕೊಳ್ಳಿ. ಮದುವೆಗಿಂತ ಮುಂಚೆ ನೀವು ರಿಲೇಷನ್ಶಿಪ್ಪಲ್ಲಿ 10 ವರ್ಷ ಇದ್ರೂ ಹ್ಞೂ ದ ಮ್ಯಾರಿಡ್ ಲೈಫ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಚೇಂಜು. ಹ್ಞೂ ಹ್ಞೂ ಈಗ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲೂ ತುಂಬ ಜನ ಇರ್ತಾರೆ. ಹ್ಞೂ 10 ವರ್ಷ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ 1 ವರ್ಷ ಲಿವ್ ಇನ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ. ಹಾಂ ಹಾಂ ಹೌದು. ಅದಕ್ಕೋಸ್ಕರ ಜೊತೆಗಿದ್ದಾಗೆ ಅರ್ಥ ಆಗೋದು. ಜೊತೆಗೆ ಬದುಕೋದು ಹಾಂ ವೆರಿ ಡಿಫ್ರೆಂಟ್. ಹಾಂ ಬಿಕಾಸ್ ಕೆಲವರಿಗೆ ಹಾಂ ನಮ್ಮ ಕೆಲವೊಂದು ಈಗ ನೋಡಿ, ಜಸ್ಟ್ ಸ್ನೋರಿಂಗೇ ತಗೊಳ್ಳಿ, ಹ್ಞೂ ಆ ಸ್ನೋರಿಂಗೇ ಮೇಕ್ ಆರ್ ಬ್ರೇಕ್ ರಿಲೇಷನ್ಶಿಪ್ ಆಗಿರುತ್ತೆ. ಹ್ಞೂ ಹ್ಞೂ ಹೌದೌದು. ಸೊ ಹ್ಞೂ ಹೊಂದಾಡ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಹ್ಞೂ ಬಟ್ ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ಎಲ್ಲಿ ತನಕ ಬರುತ್ತೆ ನಿಮಗೆ? ಹ್ಞೂ ಎಲ್ಲಿ ತನಕ ಅಡ್ಜಸ್ಟ್ ಆಗ್ತೀರಾ? ಅದೇ ಆಗಲ್ಲ. ಅವ್ನ ಕಡೆ ಬ್ರೇಕ್ಔಟ್ ಒಂದು ಆಗತ್ತೆ. ಕಡೆ ಬ್ರೇಕ್ಔಟ್ ಆಗುತ್ತೆ. ಎಸ್. ಅಡ್ಜಸ್ಟ್ ಅನ್ನೋಕ್ಕಿಂತ ಲವ್ ಮಾಡಬೇಕು. ಹ್ಞೂ
ಇನ್ನೊಬ್ರನ್ನ ತಿಳ್ಕೊಂಡು ಅವ್ರ ಲೆವೆಲ್ಗೆ ನಾವು ಮಾಡಬೇಕು. ಯಾವುದೋ ಫಿಲಮಲ್ಲಿ ನೋಡಿದ್ದೆ ನಾನು, ಐ ಥಿಂಕ್ ಮಿಸ್ಟರ್ ಪರ್ಫೆಕ್ಟ್ ಮೂವಿ ಅಂತ ಅನ್ಕೊಂತೀನಿ, ಪ್ರಭಾಸ್ ಇಂದು. ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಾನೆ, ನೀವು ಏನು ಕನ್ನಡಿ ಕೊಡ್ತೀರಾ ಅದು ರಿಟರ್ನ್ ಕೊಡುತ್ತೆ. ಎಸ್. ಸೊ ಲವ್ನು ಅಷ್ಟೇ, ನಿಮ್ಮ ಇನ್ನೊಬ್ರನ್ನ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರೆ ಎಲ್ಲ ಒಂದು ಕಡೆ ಓಪನ್ ಆಗುತ್ತೆ. ಸೊ ಪ್ರೀತಿ ಅಂತ ಹೇಳಿದ್ರೆ ಬರೀ ಕೈ ಹಿಡ್ಕೊಂಡು ಓಡಾಡೋದು ಅದೆಲ್ಲ ಅಲ್ಲ. ಎರಡು ಕಡೆಯಿಂದ ಈಕ್ವಲ್ ಆಗಿರಬೇಕು. ನಿಮ್ಮ ಹ್ಯಾಪಿನೆಸ್ಸಲ್ಲಿ ಎಷ್ಟು ನಿಮ್ಗೆ ಅವಳು ಪಾರ್ಟ್ನರ್ ಆಗಿರ್ತಾಳೆ, ಅಥವಾ ನೀವು ಅವಳಿಗೆ ಎಷ್ಟು ಪಾರ್ಟ್ನರ್ ಆಗಿರ್ತೀರಿ, ಸ್ಯಾಡ್ನೆಸ್ಸಲ್ಲಿ ಅಥವಾ ಏನೋ ಒಂದು ಹುಷಾರಿಲ್ಲ ಅಂತ ತಿಳ್ಕೊಳ್ಳಿ, ಆವಾಗಲೂ ನೀವು ಆ ಪಾರ್ಟ್ನರ್ಶಿಪ್ ಅಥವಾ ಕೇರನ್ನು ಹಂಗೆ ಇರಬೇಕು. ಕೇರ್ ಅನ್ನೋದು ಬರೀ ಹುಡುಗರಿಗೆ ಅಷ್ಟೇ ಅಪ್ಲೈ ಆಗಲ್ಲ, ಹುಡುಗರು ಅಪ್ಲೈ ಆಗುತ್ತೆ. ನೀನು ನೆಕ್ಸ್ಟ್ ಬಾರೆ ಕೂತ್ಕೊಳ್ಳ. ಸೊ ಅವೆಲ್ಲ ನಿಮ್ಮ ರಿಲೇಷನ್ಶಿಪ್ನ. ಬಟ್ ಇವಾಗ ನೀವು ಓಕೆ ಹೇಳ್ತಾ ಇದ್ದೀರಾ, ಒಳ್ಳೆ ಪಾರ್ಟ್ನರ್ ಸಿಕ್ಕರೆ ಆಗತ್ತೆ, ಅಡ್ಜಸ್ಟ್ಮೆಂಟ್ ಆಗತ್ತೆ. ಈಗ ಹುಡುಗಿನೇ ಮಾತು ಕೇಳದೆ ಇರೋಳು ಆಗ್ಬಿಟ್ರೆ, ನಂದೇ ನಡಿಬೇಕು ಅನ್ನೋಳು ಸಿಕ್ಬಿಟ್ರೆ ಏನಾಗತ್ತೆ? ಅದೇನು ಮಾಡಕ್ಕೆ ಏನು ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಬಿಕಾಸ್ ನೀವು ಒಂದು ಪಾರ್ಟ್ನರ್ಶಿಪ್ ಮಾಡ್ತೀರಂದ್ರೆ ಮುಂಚೆನೇ ಆ ಥಿಂಗ್ಸ್ನೆಲ್ಲ ನೀವು ಕಮ್ಯುನಿಕೇಟ್ ಮಾಡ್ಕೋಬೇಕು. ಹುಡುಗರು ಏನು ಮಾಡ್ತಾರೆ ಗೊತ್ತಾ, ಹುಡುಗಿ ಚೆನ್ನಾಗಿದ್ದಾಳೆ ಅಂದರೆ ಹುಡುಗರದ್ದು ಮೆಂಟಾಲಿಟಿ ಅಥವಾ ಇದು ಹೇಳ್ತೀನಿ ನಿಮ್ಗೆ, ಏನಪ್ಪ ಅಂದರೆ ನಮ್ದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ವಿ ವಾಂಟ್ ಟು ವಿನ್ ಸಮಥಿಂಗ್. ಅದೇ. ಸೊ ನಾವೇನು ಮಾಡ್ತೀವಿ, ಹುಡುಗರನ್ನ ಪ್ರೈಸ್ ಪೊಸಿಷನ್ ಥರ ನೋಡ್ತೀವಿ. ಅದೇ. ಸೊ ವಿ ವಿಲ್ ಡೂ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ಟು ಇಂಪ್ರೆಸ್ ಅದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಹುಡುಗರದು ನಾರ್ಮಲ್ ಬದುಕೋ ಜೀವನನೇ ಬೇರೆ ಥರ ಇರುತ್ತೆ. ಬಟ್ ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂದಾಗ 10 ಪಟ್ಟು ಎಫರ್ಟ್ ಆಗ್ತದೆ. ಹೌದು, ಎಕ್ಸಾಕ್ಟ್ಲಿ. ಎಫರ್ಟ್ ಹಾಕಿ ನಮ್ಮವಳು ಆದ ತಕ್ಷಣ ವಿ ಸ್ಟಾಪ್ ಪುಟ್ಟಿಂಗ್ ದಟ್ ಎಫರ್ಟ್. ಒಂದ್ಸರಿ ನೀವು ಆ ಎಫರ್ಟ್ ಹಾಕೋದು ವಿಲ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಉಲ್ಟಾ ಆಗುತ್ತೆ. ಯು ಆರ್ ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಇಲ್ಲ ನೀನು ಚೇಂಜ್ ಆಗಿದೆಯಾ ಅಂತ ಹೇಳ್ತಾರಲ್ಲ, ಅದೇ ದಟ್ಸ್ ದ ಥಿಂಗ್. ಸೊ ಎಫರ್ಟ್ ಹಾಕೋದು ನೀವು ರಿಲೇಷನ್ಶಿಪ್ ಇದ್ದಾಗಲೂ ನಿಲ್ಲಿಸಬಾರ್ದು, ಹುಡುಗಿ ಪಟಾಯಿಸಿದ ಮೇಲೂ ನಿಲ್ಲಿಸಬಾರ್ದು, ಹುಡುಗಿ ಪಟಾಯಿಸಿ 10 ವರ್ಷ ಆದ್ಮೇಲೆ ನಿಲ್ಲಿಸಬಾರ್ದು, ಹಂಗೆ ಮುದುಕರಾದಾಗಲೂ ನಿಲ್ಲಿಸಬಾರ್ದು. ಓಕೆ. ಎಫರ್ಟು. ಇನ್ನು ಮದುವೆಲಿ ಇನ್ನೊಂದು ಏನು ತಿಳ್ಕೊಂಡಿದ್ದು ಅಂದರೆ, ಎಲ್ಲ ಒಂದೊಂದು ಇರುತ್ತೆ ಹುಡುಗರಿಗೆ. ಮೇನ್ ಆಗಿ ಹುಡುಗಿರು ಬರೀ ದುಡ್ಡಲ್ಲೇ ಜೀವನ ಮಾಡ್ತಾರೆ, ದುಡ್ಡಿದ್ರೆ ಸಾಕು, ಖುಷಿಯಾಗಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಹುಡುಗರು ಚಿಕ್ಕ ಥಿಂಗ್ಸಲ್ಲಿ ತುಂಬ ಖುಷಿ ಪಡ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ನೀವು. ನನಗೆ ಫ್ಲವರ್ಸ್ ತಗೊಬರೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಕೆಲವೊಂದು ಟೈಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಸೈಕಾಲಜಿ ಅಂತ. ಕೆಲವೊಂದು ಟೈಮ್ ಲಕ್ಷ ರೂಪಾಯಿ ಐಟಮ್ ಕೊಟ್ರು ಖುಷಿ ಆಗದೆ ಇರೋದು 100-200 ರೂಪಾಯಿದಲ್ಲೂ ಖುಷಿ ಆಗೋದಿರುತ್ತೆ. ಸೊ ಈಗ ಜಸ್ಟ್ ನೀವು ಸಿಂಪಲ್ ಹೊರಗಡೆ ಹೋಗ್ತೀರಾ, ಜಸ್ಟ್ ಬ್ರಿಂಗ್ ಅ ಫ್ಲವರ್, ದಟ್ ವಿಲ್ ಮೇಕ್ ಅ ಡಿಫರೆನ್ಸ್. ಏನೋ ನನಗೋಸ್ಕರ ಹೊರಗಡೆ ಅವಶ್ಯಕತೆ ಇಲ್ಲ. ಪ್ರೀತಿ ಅಂದ್ರೆ ಎಲ್ಲ ಥಿಂಗ್ಸು ನನಗೋಸ್ಕರ ಮಾಡಿದ್ರೆ ಪ್ರೀತಿ ಆಗಲ್ಲ, ಸ್ವಾರ್ಥ ಆಗುತ್ತದೆ. ಇನ್ನೊಬ್ರಿಗೋಸ್ಕರ ಬದುಕನ್ನ ಪ್ರೀತಿ ಅಂತ ಕರೀತಾರೆ. ಇವಾಗ ಫ್ಲವರ್ ತಗೊಬನ್ನಿ. ಫಾರ್ ಎಕ್ಸಾಂಪಲ್ ಐಶು ನನ್ಗೆ ಗೊತ್ತಿರಲಿಲ್ಲ, ನಾನು ಇವಾಗಲೇ ಬೈತೀನಿ ನೋಡಿಗೆ ಹೆಲ್ದಿ ಐಟಮ್ಸ್ ತಿನ್ಬೇಕು ಅಂತ. ಬಟ್ ಶಿ ಲೈಕ್ಸ್ ಕೇಕು. ನಾವು ಹೊರಗಡೆ ಹೋದಾಗ ನೋಡ್ತೀನಿ, ಇಲ್ಲ 3-4 ದಿನ ಆಗಿಲ್ವಾ, ಓಕೆ ಐಶುದು ಕೇಕ್ ಇಷ್ಟ ಆಗುತ್ತೆ, ಒಂದು ಚಿಕ್ಕ ಕೇಕ್ ಪೀಸ್ ತಗೊಬರ್ತೀನಿ. ಆ ಚಿಕ್ಕ ಕೇಕ್ ಪೀಸು ಎಷ್ಟು ಡಿಫರೆನ್ಸ್ ಮಾಡತ್ತೆ ಅಂದರೆ ತುಂಬಾ ಡಿಫರೆನ್ಸ್ ಮಾಡತ್ತೆ ನಿಮಗೆ. ವಿ ಕ್ಯಾನ್ ಸಿ ಹ್ಯಾಪಿನೆಸ್ ಇನ್ ಅವರ್ ಫೇಸ್. ಎಕ್ಸಾಕ್ಟ್ಲಿ. ಅವಾಗ ಅವ್ರು ಏನು ಅನ್ಕೊಂತಾರೆ, ಹೊರಗಡೆ ಹೋದಾಗೂ ನಾವು ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ. ಈಗ ಒಂದು ಹೂ ತಗೊಬಂದಾಗು ಇಲ್ಲಿಂದ ಮಾರ್ಕೆಟಿಂದ, ಎಲ್ಲ ಹೊರಗಡೆ ಅಷ್ಟು ಬ್ಯುಸಿಯಲ್ಲಿದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿ ಹೂ ತಂದು ಕೊಟ್ಟಿದ್ದಾರೆ ಅನ್ನೋದೇ ಇಟ್ಸ್ ವರ್ತ್ ಮೋರ್ ದೆನ್ ಲ್ಯಾಕ್ ಅಂತ ಅಲ್ವಾ? ನೀವೇನು ಹಾಕ್ತಿರಲ್ವಾ, ಯೂನಿವರ್ಸಲ್ಲಿ ನೀವು 10% 20% ಹಾಕಿದ್ರೆ 100% ರಿಟರ್ನ್ ಆಗುತ್ತೆ. ಹೌದು. ಈಗ ನೀವು ಅವಳಿಗೆ ಆ ಥರ ಖುಷಿ ಪಟ್ಟರೆ ಅವಳು ನಿಮಗೆ, ಈ ಹುಡುಗಿಯರು ಏನು ಮಾಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಅದನ್ನ ಕಿರಿಕಿರಿ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕಿರಿಕಿರಿ ನೀವು ನೋಡಿರ್ಬೋದು, ಕಿರಿಕಿರಿ ಮಾಡ್ಬೋದು, ನೀ ಯಾಕೆ ಅದು ಮಾಡ್ತೀಯಾ, ಇದು ಯಾಕೆ ಮಾಡ್ತೀಯಾ, ಹಂಗಲ್ಲ ಹಿಂಗಲ್ಲ ಅಂತ. ನೀವು ಅವಳಿಗೆ ಇಷ್ಟ ಇರೋ ಥಿಂಗ್ಸ್ ಮಾಡಿದರೆ ಅವಳ ಹತ್ರ ರೆಸ್ಟ್ರಿಕ್ಷನ್ ಹಾಕೋದೇ ಇಲ್ಲ. ಸೊ ಅವಾಗ ನೀವು ಸಿಂಗಲ್ ಇದ್ದಾಗ ಇರಲಿ, ಮದುವೆ ಆದಾಗಲಿ ಡಿಫ್ರೆನ್ಸೇ ಆಗಲ್ಲ. ಅದು ಮೇನ್ ಡಿಫ್ರೆನ್ಸು. ಅದೇ. ಸೊ ಅಬ್ಸರ್ವ್ ಮಾಡಬೇಕು, ಪಾರ್ಟ್ನರ್ಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ ಅನ್ನೋ ಅಬ್ಸರ್ವ್ ಮಾಡಬೇಕು. ಮಾತಾಡುವಾಗಲೂ ಅಷ್ಟೇ ನಮಗೆ ಹುಡುಗರಿಗೆ ಅಂಕುಶ ಇರಲ್ಲ, ನಾವೇನೇನೋ ಮಾತಾಡ್ತಿರ್ತೀವಿ. ಬಟ್ ಕೆಲವೊಂದು ಸರಿ ನಮ್ಗೆ ಅನಿಸ್ತಾ ಇರ್ಬೋದು, ಇದಕ್ಕೆಲ್ಲ ಏನು ಬೇಜಾರಾಗ್ತಾರ ಅಂತ, ಅದನ್ನ ನಾವು ತಿಳ್ಕೊಬೋದು. ಬಟ್ ಅದು ಅವ್ರಿಗೆ 100 ಪಟ್ಟು ಹರ್ಟ್ ಆಗುತ್ತೆ. ಅದೇ. ಹರ್ಟ್ ಆಗೋದನ್ನ ಅವ್ರು ಕೆಲವೊಂದ್ಸರಿ ಹೇಳ್ತಾರೆ,
ಅವ್ರು ಆ ಸರಿ ಹೇಳಿದ್ರು ಅಂದರೆ ಹಾಂ ಸರಿ ಹೋಗುತ್ತೆ ನೆಕ್ಸ್ಟ್ ಟೈಮ್. ಹಾಂ ಅಷ್ಟೇ. ಅದೇ ಆಗ್ಬೋದು, ತಪ್ಪಾಗ್ಬೋದು. ಅಪಾಲಜಿ ಮಾಡಬೇಕು. ವಿನ್ ಆ್ಯಂಡ್ ಲೂಸ್ ಅಂತ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ. ಈಗೋ ಇರಬಾರ್ದು, ಈಗೋ ಇರಬಾರ್ದು. ಒಂದು ಸ್ವಲ್ಪ ಜಾಸ್ತಿನೇ ಇದೆ ಈಗೋ. ಪ್ರತಿ ಸರಿ ಅವಳೇ ಸೋಲ್ತಾಳೆ, ನಾನು ಸೋಲಲ್ಲ. ಆದರೂ ನನ್ನ ತಪ್ಪಿದ್ರೆ ಮಾತ್ರ ನಾನು 100% ನಾವು ಒಪ್ಕೊಂತೀನಿ ನನ್ನ ತಪ್ಪಿದೆ ಅಂತೇಳಿ. ನಾನು ಸ್ವಲ್ಪ ಮಂಡ, ನನ್ನ ತಪ್ಪಿಲ್ಲ ಅಂದರೆ ಸ್ವಲ್ಪ ಹಠ ಸಾಧನೆ ಮಾಡ್ತೀನಿ ನಾನು. ನನ್ನ ತಪ್ಪಿದ್ರೆ ನಾವು ಒಪ್ಕೊಂತೀನಿ. ಸೊ ತಪ್ಪು ಇರೋದನ್ನ ಒಪ್ಕೋಬೇಕು. ಇಟ್ ಈಸ್ ನಾಟ್ ಯು ವಿನ್ ಐ ಲೂಸ್ ಆರ್ ಐ ವಿನ್ ಯು ಲೂಸ್, ಇಟ್ ಈಸ್ ವಿ ವಿನ್. ಲೈಕ್ ಬೋತ್ ವಿನ್ ವಿನ್, ವಿ ಶುಡ್ ವಿನ್ ಅಷ್ಟೇ. ಲೂಸ್ ಈಗ ಮಾತಾಡಿದ್ದು ನಾನೇ ಹೆಚ್ಚು ನೀನೇ ಹೆಚ್ಚು ಅಂತ ಬಂದ್ರೆ ರಿಲೇಷನ್ಶಿಪ್ ಹಾಳಾಗೋದು. ಬಿಕಾಸ್ ಲವ್ ಮತ್ತು ರಿಲೇಷನ್ಶಿಪ್ಪಲ್ಲಿ ವಿನ್ನು ಮತ್ತು ಲೂಸಿಗೆ ಜಾಗ ಇರೋದು. ಓಕೆ, ಇಬ್ರೂ ಗೆಲ್ಲಬೇಕು. ಮತ್ತು ಕೆಲವೊಂದು ಸರಿ ಇರೋದನ್ನ ನೀವು ಹೇಳ್ಬೇಕು, ನೀನು ತಪ್ಪು ಮಾಡ್ತಾ ಇದೆಯಾ ನೋಡು, ಮಾಡಬಾರ್ದು, ಅಥವಾ ಇದು ನನಗೆ ಇಷ್ಟ ಆಗಲ್ಲ. ಯು ಹ್ಯಾವ್ ಟು ಸೆಟ್ ಯುವರ್ ಬೌಂಡ್ರೀಸ್ ಆಲ್ಸೋ, ರೈಟ್? ನೀವು ಬೌಂಡ್ರಿ ಸೆಟ್ ಮಾಡೋದ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದೀರ ಅಂದರೆ ನೀವು ಒಳಗಡೆಯಿಂದ ಬರ್ನ್ ಆಗ್ತೀರಾ, ದೊಡ್ಡ ಫೈಟ್ ಆಗುತ್ತೆ. ಓಕೆ, ಇವಿಷ್ಟಿದ್ರೆ ಸಾಕು. ಇವಾಗಿನವ್ರಿಗೆ ಚಿಕ್ಕದ್ರಲ್ಲೇ ಬರುತ್ತೆ ಅಲ್ವಾ, ಕಮ್ಯುನಿಕೇಶನ್ ಇಸ್ ಕೀ. ಮಾತಾಡ್ಬೇಕು ನೀವು, ಏನಾದ್ರು ಮಾತಾಡಿ ಸಾಲ್ವ್ ಮಾಡಿ. ಏನೇ ಜಗಳ ಇದ್ರು ಮಲಗೋಕ್ಕಿಂತ ಮುಂಚೆ ಸಾಲ್ವ್ ಮಾಡ್ಬೇಕಂತೆ. ಬೆಳಗ್ಗೆ ಎದ್ದಾಗ ಆ ಜಗಳನ ಕ್ಯಾರಿ ಮಾಡಬಾರ್ದು. ಅದೇ ಅದೇ ನಿನ್ನೆ ಆಗಿ ನಿನ್ನೆ ಬಿಡಬೇಕು ಅಂತ ಇದೆ. ಸೊ ಹುಡುಗರಲ್ಲಿ ಆ್ಯಕ್ಚುಲಿ ಮರೆಯೋ ಕೆಪಾಸಿಟಿ ಬೇಗ ಇರುತ್ತೆ, ನಾವು ಮರ್ತು ಬಿಡ್ತೀವಿ. ಹುಡುಗಿಯರು ಅದನ್ನು ನೆನ್ಪಿಟ್ಕೊಂಡ್ಬಿಟ್ಟು ಇನ್ನೊಂದ್ಸರಿ ವಾರದಲ್ಲಿ ತರ್ತಾರೆ ಅದನ್ನು. ಸೊ ಅದಕ್ಕೋಸ್ಕರ ನೀವು ಇನ್ನೊಂದ್ಸರಿ ವಾರದಲ್ಲಿ ಬಂದ್ರೂ ಸುಮ್ಮನೆ ಇರಬೇಕು ಹುಡುಗರಾಗಿ. ಯಾಕಂದರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸೈಕಾಲಜಿ ಡಿಫ್ರೆಂಟ್ ಆಗಿರುತ್ತೆ ಹುಡುಗಿಯರದು ಹುಡುಗರು. ನಾವು ನಮ್ಮ ಥರ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಆ ಥರ ಇರೋಕ್ಕಾಗಲ್ಲ. ಹುಡುಗಿಯರನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವ್ರು ಯಾಕೆ ಅರ್ಥ ಮಾಡ್ಕೊಳ್ಳೋದು, ನಮ್ಮ ಥರ ಇಲ್ಲ ಅಂತ ಹೇಳ್ತಾರೆ. ಬಟ್ ವಿ ಆರ್ ವೆರಿ ಡಿಫ್ರೆಂಟ್ ಆರ್ಗನಿಸಮ್ಸ್. ಸೊ ಇಟ್ ವಾಸ್ ನೆವರ್ ಗೋಯಿಂಗ್ ಟು ಬಿ ಸೇಮ್. ಅದೇ ಬೇರೆ ಬೇರೆ ಥಿಂಕಿಂಗ್ ಇರುತ್ತೆ, ಒಬ್ಬರಲ್ಲಿದ್ರೆ ಇನ್ನೊಬ್ಬರಲ್ಲಿ ಇರುತ್ತೆ ಥಿಂಕಿಂಗ್. ಆ್ಯಂಡ್ ತುಂಬ ನಾವು ರಂಗದಲ್ಲೂ ಇವಾಗ ಆ್ಯಕ್ಚುಲಿ ನಾನಿರೋ ಫೀಲ್ಡ್ ಅವಳಿರೋ ಫೀಲ್ಡ್ ಫುಲ್ ಡಿಫ್ರೆಂಟು. ಆದರೆ ಹಿಂಗೆ ತಾಳಮೇಳ ಬಂದಿದೆ ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಬೇಕೆಲ್ಲದಕ್ಕೂ. ಸ್ಟಾರ್ಟಿಂಗು ಇವಾಗ ನಾನು ಒಳಗೆ ನಾನು ಹೇಳ್ತೀನಿ, ನೀವು ಕಾಲಲ್ಲಿ ಮಾತಾಡ್ತಿದ್ದೆ ಅಂತಲ್ಲ, ನನ್ನ ವರ್ಕಿಂದು ಟೆನ್ಷನ್ ಇವೆಲ್ಲ ಅವಳಿಗೆ ಗೊತ್ತಿರಲಿಲ್ಲ, ನಿಜ ಗೊತ್ತಿರಲಿಲ್ಲ. ನಾನು ಹೇಳ್ತಿದ್ದೆ, ಮೂಡ್ತಿದ್ಲು. ಬಟ್ ನಾವು ಇಬ್ಬರು ಬದುಕಿದಾಗ ಅದನ್ನು ಅವ್ರು ಕಣ್ಣಾರೆ ನೋಡ್ತಾಳಲ್ಲ, ಆವಾಗ ಅರ್ಥ ಆಗುತ್ತೆ. ಒಟ್ಟಿಗೆ ಇದ್ದಾಗ ಆಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಸ್. ಸೊ ಬಟ್ ಆಸ್ ಎ ಪರ್ಸನ್ ಯು ಆಲ್ಸೋ ಶುಡ್ ಬಿ ಓಪನ್ ಅಲ್ವಾ. ನಾವು ಹೇಳಿದ್ದೆ ಸಾಧನೆ ಮಾಡಬೇಕು ಹಿಂಗಾಗಬೇಕು ಅಂದರೆ ಆಗಲ್ಲ. ಹೇಳಿದ್ದೆ ಐ ವಿನ್ ಯು ಲೂಸ್ ಅಲ್ಲ, ವಿ ವಿನ್ ಅಂತ ಇರಬೇಕು. ಆಸ್ ಎ ಟೀಮ್ ಯು ಶುಡ್ ವರ್ಕ್. ಎಸ್. ಆ್ಯಂಡ್ ಡೋಂಟ್ ಲೇಬಲ್ ಇಟ್. ಈಗ ಕುಕಿಂಗಲ್ಲಿ ಹೆಲ್ಪ್ ಮಾಡ್ಬೇಕಾ ಮಾಡಿ, ನಿಮ್ಮ ಕುಕಿಂಗ್ ಬರಬೇಕಾಗಿಲ್ಲ, ಹೆಲ್ಪ್ ಮಾಡಿ ಸಾಕು, ಬೇಡ ಹೋಗಿ ಮಾತಾಡಿ ಸಾಕು, ನಿಮ್ಮ ಟೈಮ್ ಜೊತೆಗಿರ್ಬೇಕು. ದಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸು. ಓಕೆ, ಡಿಶಸ್ ಏನೋ ಒಂದಿನ ಕೆಲವು ದಿನ ತುಂಬ ಹೆಕ್ಟಿಕ್ ಆಗಿರುತ್ತೆ, ನೀವು ಅವ್ರ ಮುಖದಲ್ಲಿ ನೋಡ್ಬೋದು ನೀವು ಹೆಕ್ಟಿಕ್ ಇರೋದು. ಹೋಗಿ ಹೆಲ್ಪ್ ಮಾಡಿ, ತೊಳ್ಕೊಡಿ 2 ಡಿಶಸ್. ಏನು ಕೈ ಏನು ಬಿದ್ದೋಗಲ್ಲ ಹುಡುಗರಾಗಿ. ಡಿಶಸ್ ಮಾಡಿ, ಕ್ಲೀನ್ ಮಾಡಿ, ಇಲ್ಲಾಂದರೆ ಮನೆ ಕ್ಲೀನ್ ಮಾಡಿ, ಅದಕ್ಕೋರ ಹೆಲ್ಪ್ ಮಾಡಿ. ಅಟ್ಲೀಸ್ಟ್ ಎಂಡ್ ಆಫ್ ದ ಡೇ ನಿಮಗೋಸ್ಕರ ಎಫರ್ಟ್ ಹಾಕಿದ್ಲು, ಬಟ್ ನಿಮ್ಗೆ ಟೈಮ್ ಇರಲಿಲ್ಲ. ಜಸ್ಟ್ ಟೆಲ್ ಹರ್ ದಟ್ ಯು ಆರ್ ಥ್ಯಾಂಕ್ಫುಲ್ ಫಾರ್ ಹರ್ ಎಫರ್ಟ್. ಎಸ್, ಅಷ್ಟೇ. ದಟ್ ಈಸ್ ಆಲ್ ಯು ನೀಡ್. ವ್ಯಾಲ್ಯೂಯಬಲ್ ಥಿಂಗ್ಸ್ ಎಲ್ಲ ಹೇಳಿದರೆ ಅಷ್ಟೇ ಬಾಬುಜಿ. ಎಸ್, ಥ್ಯಾಂಕ್ಫುಲ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ಎಫರ್ಟ್ ಟುಡೇ. ನನಗೆ ಮಾಡೋಕ್ಕಾಗಿಲ್ಲ, ಸಾರಿ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಸಿಕ್ಕರೆ ನಾನು ಈ ಫೇವರ್ ರಿಟರ್ನ್ ಮಾಡ್ತೀನಿ. ಅಷ್ಟು ಹೇಳಿ ಸಾಕು. ಅವಾರ್ಡ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಕೇಳಬೇಕಾದ್ರೆ. ಎಸ್ ಯಶು, ಈಗ ನಿಮ್ಮ ಹತ್ರ ಬರೋಣ. ಏನು ಅನ್ಸುತ್ತೆ? ಯಾಕೋ ಖುಷಿ ಅನ್ಸುತ್ತೆ. ತಡಿ ಒಂದು ನಿಮಿಷ. ಹಾಂ, ನೋ ಯು ಆರ್ ಲೈವ್. ಇಷ್ಟೆಲ್ಲ ಹೇಳೋದೇ ಇಲ್ಲ ನಾನು, ಕೇಳಿದರೆ ಏನೂ ಹೇಳೋದಿಲ್ಲ. ಇವೆಲ್ಲ ಎಕ್ಸ್ಪ್ರೆಸ್ ನನಗಂತೂ ಮಾಡೋದಿಲ್ಲ. ನನಗೆ ನೀನು ಕ್ಯಾಮ್ರಾಗಂತಾನೆ ಯೋಚನೆ ಮಾಡಿ ಹೇಳ್ಬೇಡ, ನಿನ್ನ ಮನಸ್ಸಿಂದ ಹೆಂಗೆ ಬರುತ್ತೆ ಹಂಗೆ ಹೇಳು. ಹಾಂ, ಅಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ಹೆಂಗಿದ್ರು ಅಂದರೆ, ಸ್ಟಾರ್ಟಿಂಗ್ ಪರಿಚಯ ಆದಾಗ ಟೆಕ್ಸ್ಟ್ ಹೆಂಗೆ ಮಾಡೋರು ಅಂದರೆ ಫುಲ್ ಅಫಿಷಿಯಲ್ ಆಗಿ ಟೆಕ್ಸ್ಟ್ ಮಾಡೋರು. ಕ್ಲೋಸ್ನೆಸ್ ಇರಲಿಲ್ಲ. ಫೀಲ್ ಮಾಡಿ
ನನ್ನ ಹುಡುಗಿ ಅಂತ ಆಗೋಳು ಅಂತಾನು ಆ ಥರ ಎಲ್ಲ ಏನಿರಲಿಲ್ಲ. ಆ ಥರ ನನಗೆ ಅವಾಗ ಅನಿಸಿತ್ತು, ಅಯ್ಯೋ ಹೆಂಗೆ ಜೀವನ ಮಾಡೋದು, ಹೆಂಗೆ ಈ ಥರ ಇದ್ದಾರೆ, ಏನೋ ಸ್ಟ್ರಿಕ್ಟ್ ಥರ ಇದ್ದಾರೋ, ಒಂಥರ ಚೈಲ್ಡಿಶ್ ಇದ್ದಾರೋ, ಏನೋ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಜಾಸ್ತಿ ದಿನಾನು ಸಿಕ್ಕಿಲ್ಲ ನಮಗೆ, ಬೇಗ ಬೇಗ ಮದುವೆ ಫಿಕ್ಸ್ ಆಗಿದ್ರಿಂದ ಏನೋ ಅಷ್ಟು ಗೊತ್ತಾಗಿರಲಿಲ್ಲ. ಆದರೂ ಎಂಗೇಜ್ಮೆಂಟ್ ಆದ್ಮೇಲೆ 5 ದಿನ ಸಿಕ್ತಲ್ಲ, ಅದರಲ್ಲೇ ನಾವು ಏನೇನು ನಮ್ಮ ಫೀಲಿಂಗ್ಸ್ ಏನು ಅಂತ ಗೊತ್ತಾಗಿತ್ತು. ಅವಾಗೆ 5 ಡೇಸ್ ಏನಿತ್ತಲ್ಲ, ದಿನಾನು ಒಂದೊಂದು ಪ್ಲೇಸ್ಗೆ ಹೋಗ್ತಿದ್ವಿ. ದಿನ ಬಟ್ ಬೆಂಗಳೂರಲ್ಲಿ ಎಲ್ಲ ಕಡೆನೂ ನಮ್ದು ಒಂದೊಂದು ನೆನಪಿದೆ, ಮುಂಚಿಂದು ಸುಮಾರು ನೆನಪಿದವು. ಅಲ್ಲಲ್ಲಿ ತುಂಬಾ ಪ್ಲೇಸಸ್ಗೆ ಹೋಗಿ ಒಂಥರ ಲವರ್ಸ್ ತರನೇ 5 ಡೇಸ್ಗೆ ಲವರ್ಸ್ ಆಗಿದ್ವಿ ನಾವು ಅವಾಗ. ನಿಂಗೆ ಏನ್ ಅನ್ಸುತ್ತೆ ಇವಾಗ್ಲೂ ಮದ್ವೆ ಮುಂಚೆ ಹೆಂಗೆ ನಿಮ್ದು ಎಲ್ಲಾದ್ರೂ ಹೊರಗೆ ಸುತ್ತಾಡಿದಾಗ 5 ದಿನ ಇತ್ತು ಅನ್ಸುತ್ತಲ್ಲ, ಮತ್ತೆ ಇನ್ನೊಂದ್ಸಲ 5 ದಿನ ಸಿಗ್ಬೋದು ಮುಂದೆ ಅಂತ ಅನ್ಸುತ್ತಾ? ಬೇಕಾ, ನನ್ಗೆ ಯಾವಾಗ ನೆನ್ಪು ಮಾಡ್ಕೋತೀನಿ 5 ಡೇಸ್ ಮತ್ತೊಂದ್ಸಲ ಬರ್ಬೇಕು ಅನ್ಸುತ್ತೆ. ಬಟ್ ಈಗ ಫೀಲ್ ಬರಲ್ಲ. ಈಗ ಗಂಡ ಅದೇ ಕೇಳ್ತಾ ಫೀಲ್ ಈಗ ಬೇರೆ, ಅವಾಗ ಮದುವೆ ಮುಂಚೆ ಆಗಿರ್ಲಿಲ್ಲ ಇನ್ನು, ಆ ಫೀಲ್ ಬೇರೆ. ಈಗ ನಾವೇನ್ ಪಾರ್ಕಿಗೆ ಹೋಗಕ್ಕಾಗಲ್ಲ. ಪಾರ್ಕಿಂಗ್ ಮದುವೆ ಆದ್ಮೇಲೆ ಯಾವ ಕಪಲ್ಸು ಪಾರ್ಕಿಗೆ ಹೋಗಲ್ಲ. ಸೊ ಅವಾಗೆಲ್ಲ ನಾವು ಎಷ್ಟು ಪಾರ್ಕಲ್ಲಿ ಓಡಾಡಿದ್ವಿ. 5 ಡೇಸ್ ಆದ್ರೂ ಚೆನ್ನಾಗಿತ್ತು. ಇಡೀ ಪಾರ್ಕ್ ಎಲ್ಲ ಸುತ್ತಾಡಿದ್ವಿ, ಚೆನ್ನಾಗಿತ್ತು. ಮಾತಾಡಿದ್ರಿ ಎಲ್ಲ ಶೇರ್ ಮಾಡಿದ್ವಿ, ಅವರು ಶೇರ್ ಮಾಡಿದ್ರು. ಅವಾಗ ಒಂಥರ ಬಾಂಡಿಂಗ್ ಇತ್ತು. ಸ್ಟಾರ್ಟಿಂಗ್ ಅವ್ರಿಗೂ ಫೋನಲ್ಲಿ ಮಾತಾಡೋದ್ರಿಂದ ಫೀಲಿಂಗ್ ಬರಲ್ಲ ಅಂತಿದ್ರು. ನಾ ಹೇಳ್ತಿದ್ದೆ, ಏನೂ ಹೇಳಲ್ಲ ನೀವು, ಏನೂ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಯಾವಾಗ ಕಂಪ್ಲೇಂಟ್ ಮಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ಎದುರುಗಡೆ ನಾನು ಎದುರಿಗೆ ಮಾತಾಡೋ ತನಕ ನಂಗೆ ಏನು ಫೀಲ್ ಬರಲ್ಲ ಅಂತ. ಅವಾಗೆ ನಾವು ಚಿಕ್ಕಮಂಗ್ಳೂರು ಹೋದಾಗ, ಟ್ರೆಕ್ಕಿಂಗ್ ಮಾಡಿದಾಗ ಫುಲ್ ಟಾಪ್ಗೆ ಹೋಗಿದ್ವಿ. ಅಲ್ಲಿ ಅವ್ರಿಗೆ ಒಳ್ಳೆ ಫೀಲ್ ಬಂತು, ನಾವು ಒಳ್ಳೆ ಪೇರ್, ಒಳ್ಳೆ ಕಪಲ್ ಅಂತ ಆಗ್ಬೋದು ಅನಿಸ್ತು. ಬಾಬುಜಿ ನೀವೇನಂತೀರಾ ಇದಕ್ಕೆ? ಅವಳು ಹೇಳಿದ್ಲಲ್ಲ ಈ ಥರ 5 ದಿನ ಅದು ಮುಂಚಿಂದು ಮತ್ತೆ ಸಿಗಲ್ಲ ಅಂತ, ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ಅವಳಿಗೇನೋ ಗೊತ್ತಿಲ್ಲ ಅನ್ಸುತ್ತೆ ಅದೇನು ಅಂತ, ಬಟ್ ನೀವು ಹೇಳಿ ಅದು ಹೇಗೆ ಅಂತ. ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಅದಕ್ಕಿಂತ ಮುಂಚೆದು ಅವಳೇದೇ ಸರಿನಾ ಹಾಗಾದ್ರೆ? ಲವರ್ಸ್ ಫೇಸ್ ಥರ ಬರ್ತದೋ, ಲೈಫಲ್ಲಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅದೆಲ್ಲ ಹೇಳಕ್ಕಾಗಲ್ವಾ? ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಇಟ್ಸ್ ಅಫಿಷಿಯಲ್. ಬಟ್ ಮದುವೆಕ್ಕಿಂತ ಮುಂಚೆ ಅದೇನೋ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೆ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಅವ್ಳು ಹೇಳಿದ್ದಲ್ಲ ಸತ್ಯ. ನನಗಿನ್ನೂ ಆ ಥರ ಏನೋ ಬಂದಿಲ್ಲ, ಅದಕ್ಕೋಸ್ಕರ ಲವ್ ಗಿವ್ ಎಲ್ಲ ಏನೋ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಐಡಿಯಾ ಇಲ್ಲ. ಲವ್ ಹೇಳ್ತೀನಿ, ಬರೀ ಹೆಸರಿಗಷ್ಟೇ ನಾವು ಐ ಲವ್ ಯು ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಲವ್ ನಿಮ್ಗೊಂದು ಪರ್ಸನಿಗೆ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ನೀವು 6 to 7 months ಸ್ಪೆಂಡ್ ಮಾಡಿದ್ಮೇಲೆ ನಿಮ್ಗೆ ಆ್ಯಕ್ಚುಲಿ ಲವ್ ಆಗೋದು. ಇಲ್ಲ ಸಡನ್ ಆಗೋದು ಅದೊಂಥರ ದಟ್ ಈಸ್ ಇನ್ಫ್ಯಾಕ್ಚುಯೇಷನ್. ಎಸ್. ಲವ್ ಅಂದರೆ ಏನು ಗೊತ್ತಾ? ಲವ್ ಅಂದರೆ ನೀವು ಅವಳನ್ನ ಬಿಟ್ಟಿರೋಕ್ಕಾಗಲ್ಲ, ನೋಡ್ತಾನೆ ಇರಬೇಕು ಅನ್ನೋದು ಲವ್ ಅಲ್ಲ, ಅದು ಇನ್ಫ್ಯಾಕ್ಚುಯೇಷನ್. ಓಕೆ, ಬಟ್ ಇಫ್ ಯು ಕ್ಯಾನ್ see a worst in him or her and you can live through it, that is love. Yes. ಓಕೆನಾ? ಈಗ ನನಗೇನೋ ಒಂದು ಹುಷಾರಿಲ್ಲ, ನನಗೇನೋ ಪೇನ್ ಆಗಿದೆ ಅಂದರೆ ಆ ಪೇನನ್ನು ನೀವು ಫೀಲ್ ಮಾಡ್ತೀರಾ, ನಿಮ್ಗೆ ಫೀಲ್ ಆಗುತ್ತೆ, ದಟ್ ಈಸ್ ಲವ್. ಯಾಕೆ ಹೇಳಿ? ಇವಾಗ ನೀವು ಲವ್ ನೀವು ಆಲ್ರೆಡಿ ಮನೇಲಿ ನೋಡಿರ್ತೀರ, ಅಮ್ಮನ ಹತ್ರ ನೋಡಿರ್ತೀರ. ನಿಮ್ಗೇನೋ ಹುಷಾರಿಲ್ಲ ಅಂದರೆ ನಿಮ್ಗಿಂತ ಜಾಸ್ತಿ ಅವ್ರಿಗೆ ಫೀಲ್ ಆಗುತ್ತೆ. ಅದು ರಿಯಲ್ ಲವ್. ಅದೇನೋ ನಮ್ಮವರು ಅನ್ನೋದು ಬರಬೇಕು. ಬಿಟ್ಟಿರಕ್ಕಾಗಲ್ಲ, ಅದು ಇದು ಕೈ ಕೊಯ್ಕೊಂತೀವಿ, ಅದೆಲ್ಲ ಲವ್ ಅಲ್ಲ, ಅವೆಲ್ಲ ಇನ್ಫ್ಯಾಕ್ಚುಯೇಷನ್. ಇಟ್ಸ್ ಅ ಪಾರ್ಟ್ ಆಫ್ ಲವ್. ಐ ಡೋಂಟ್ ಟೆಲ್ ಇಟ್ಸ್ ನಾಟ್, ಬಟ್ ದಟ್ ಈಸ್ ನಾಟ್ ಲವ್. ಈಗಿನ ಜನ್ರೇಷನ್ ಏನು ಮಾಡ್ತಾರೆ, ನಾನು ಟೆಕ್ಸ್ಟ್ ಮಾಡಿದ್ದೀನಿ, ಮಾತಾಡ್ತಾ ಇದ್ದೀನಿ, ಎಂಗೇಜ್ ಆಗಿದ್ದೀನಿ. ಎಂಗೇಜ್ ಆಗಿರೋದಲ್ಲಪ್ಪ ಲವ್ ಅಂದರೆ 3-4 ವರ್ಷ ನೀವು ನೋಡದೇ ಇದ್ರೂ ಆ ಕ್ಲೋಸ್ನೆಸ್ ಇರುತ್ತಲ್ಲ, ಅದು ಆ್ಯಕ್ಚುಲಿ ಲವ್. ಇವಾಗ ಏನಿಲ್ಲ, 3 ದಿನ 2 ವಾರ ನೋಡಿಲ್ಲ ಅಂದ್ರೆ ಹುಡುಗರನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಹೌದೌದು, ಅಷ್ಟೇ, ಚೀಟ್ ಮಾಡ್ತಾ ಇರ್ತಾರೆ. ದಟ್ ಹ್ಯಾಪನ್ಸ್. ಓಕೆ, ನಿಮ್ಗೆ ಏನಂತ ಹೇಳ್ತಾರೆ, ಒಂದ್ಸರಿ ಕಮಿಟ್ ಆದರೆ ಒಂದೇ ಪರ್ಸನಿಗೆ ಕಮಿಟ್ ಆಗೋದು ಈಗ ತುಂಬ ಜನ ಕಡಿಮೆ. ಯಾಕೆ? ಇಟ್ಸ್ ನಾಟ್ ಬಿಕಾಸ್ ದೇ ಹ್ಯಾವ್ ಪ್ರಾಬ್ಲಮ್, ಇಟ್ಸ್ ಬಿಕಾಸ್ ದೇರ್ ಇನ್ಸೆಕ್ಯೂರಿಟೀಸ್, ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇರ್ತಾರೆ. ಆ ಥರ ಇರೋರು 2-3 ರಿಲೇಷನ್ಶಿಪ್ ಇದ್ರೆ ಹಿಂದಿನ ರಿಲೇಷನ್ಶಿಪ್ನ ಬ್ಯಾಗೇಜ್ ಕ್ಯಾರಿ ಮಾಡಿರ್ತಾರೆ. ಎಸ್, ಬ್ಯಾಕಪ್.
ನಾಟ್ ಬ್ಯಾಕಪ್, ಬ್ಯಾಗೇಜ್, ಹ್ಮ್ ಎಮೋಷನಲ್ ಬ್ಯಾಗೇಜ್ ಕ್ಯಾರಿ ಮಾಡಿರ್ತಾರೆ. ಹ್ಮ್ ಇಲ್ಲ ಇದು ಹಿಂಗಾದ್ರೆ ಹಿಂಗಾಗ್ಬಿಡುತ್ತೆ, ಹಿಂಗ್ ನನ್ಗೆ ಹರ್ಟ್ ಆಗುತ್ತೆ, ನನಗೆ ಹರ್ಟ್ ಆಗುತ್ತೆ, ಹಿಂದಿಂದು ನೋವುಗಳನ್ನೆಲ್ಲ ಇವಾಗ ತಂದ್ಕೊಂಡು ಎಕ್ಸಾಕ್ಟ್ಲಿ. ನಾವು ಪ್ರೊಟೆಕ್ಟಿವ್ ಕವರ್ನ ಒಂದು ಹಾಕೊಂತಾರೆ ಮನುಷ್ಯರು, ಹ್ಮ್ ಹರ್ಟ್ ಆಗಬಾರ್ದು ಅಂತ. ಎಮೋಷನಲ್ ವಾಲ್ಸ್ ಹಾಕೊಂತಾರೆ, ಹ್ಮ್ ಅದರಿಂದನೇ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹ್ಮ್ ಐ ಡೋಂಟ್ ವಾಂಟ್ ಟು ಗೆಟ್ ಹರ್ಟ್ ಲೈಕ್ ದಿಸ್ ಹ್ಮ್ ಅಂತ ಅಸಂಪ್ಷನ್ ಮಾಡ್ತಾರೆ. ಅಸಂಪ್ಷನ್ ಇಸ್ ಅ ಕಿಲ್ಲರ್ ಆಫ್ ರಿಲೇಶನ್ಶಿಪ್ಸ್. ಹ್ಮ್ ಹಾಗೇ ಇರಲ್ಲ, ಅಸಂಪ್ಷನ್ ಮಾಡ್ತಾರೆ, ಹ್ಮ್ ಬಟ್ ಅದು ಆ್ಯಕ್ಚುಲಲ್ಲಿ ಇರೋದೇ ಇಲ್ಲ. ಹ್ಮ್ ಅದರಿಂದನೇ ದೊಡ್ಡ ಜಗಳಗಳಾಗುತ್ತೆ. ಹ್ಮ್ ಅಸಂಪ್ಷನ್ ಇಸ್ ಅ ಬಿಗ್ ಕಿಲ್ಲರ್ ಆಫ್ ರಿಲೇಶನ್ಶಿಪ್ಸ್. ಸೊ ಹ್ಮ್ ಅದಕ್ಕೋಸ್ಕರ ಏನನ್ನು ಅಸ್ಯೂಮ್ ಮಾಡ್ಕೋಬೇಡಿ, ಎಲ್ಲದನ್ನು ಫ್ಯಾಕ್ಟ್ ಚೆಕ್ ಮಾಡಿ. ಹ್ಮ್ ಓಕೆ, ಹ್ಮ್ ಫ್ಯಾಕ್ಟ್ ಚೆಕ್ ಮಾಡಬೇಕು. ಹ್ಮ್ ಮತ್ತೆ ಹ್ಮ್ ಈಗ ಕೆಲವೊಂದು ದಿನ ಬ್ಯುಸಿ ಇರ್ಬೋದು, ಹುಡುಗಿನೂ ಬ್ಯುಸಿ ಇರ್ಬೋದು, ಅವಳಿಗೆ ಏನೋ ಒಂದು ಇರ್ತಾಳೆ, ಹ್ಮ್ ಮರ್ತು ಬಿಟ್ಲಪ್ಪ ನಿಮ್ಗೆ ಟೆಕ್ಸ್ಟ್ ಮಾಡೋದು. ಹ್ಮ್ ದಟ್ ಈಸ್ ನಾಟ್ ಎಂಡ್ ಆಫ್ ರಿಲೇಶನ್ಶಿಪ್, ದಟ್ ಈಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್. ಮತ್ತೆ ಓಕೆ, ಹ್ಮ್ ಇಫ್ ಯು ಹ್ಯಾವ್ ಹರ್ ಇನ್ ಯುವರ್ ಥಾಟ್ಸ್, ಇಫ್ ಶಿ ಹ್ಯಾಸ್ ಯು ಇನ್ ಯುವರ್ ಥಾಟ್ಸ್, ಹ್ಮ್ ಇಟ್ ಡಸಂಟ್ ಮ್ಯಾಟರ್. ಹ್ಮ್ ನೀವು ಒಂದು ವಾರ ಮಾತಾಡಿಲ್ಲ ಅಂದರು, ಹ್ಮ್ 8ನೇ ದಿನ ನೀವು ಮಾತಾಡಿದ್ರೆ ಒನ್ಸ್ ಅಗೇನ್ ಅದೇ ಫ್ಲೋ ಇರಬೇಕು. ಅದೇ ಫ್ಲೋ ಇರುತ್ತೆ. Yes. ಇರುತ್ತೆ ಹಾ. ಆ್ಯಕ್ಚುಯಲ್ ರಿಲೇಶನ್ಶಿಪ್ಪಲ್ಲಿ ಅದೇ ಫ್ಲೋ ಇರುತ್ತೆ. ಸೊ ಅದು ಆಯಿತಾ. ಹ್ಮ್ ಮತ್ತೆ ಹ್ಮ್ ಏನಂತ ಹೇಳ್ತಾರೆ, ತುಂಬ ಜನ ಫಿಸಿಕಲ್ ಅಟ್ರಾಕ್ಷನ್, ಫಿಸಿಕಲ್ ಇಂಟಿಮೆಸಿ ಅಂತೇಳಿ ಮಾಡ್ತಾರಷ್ಟೇ. ಹಾಂ ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಸೇಮ್ ಹಾ. ಎನಿ ಗರ್ಲ್ ಆರ್ ಎನಿ ಬಾಯ್. ಹ್ಮ್ ನಿಮಗೆ ಆ ಫಿಸಿಕಲ್ ಸೈಡ್ ಆಫ್ ಥಿಂಗ್ಸ್ ಏನು ಬರುತ್ತೆ ರಿಲೇಶನ್ಶಿಪ್ಪು, ಹ್ಮ್ ಇಫ್ ಯುವರ್ ಮೆಂಟಲ್ ಹ್ಮ್ ಥಿಂಗ್ಸ್ ಹ್ಮ್ ನಿಮ್ಮ ಮ್ಯಾಚ್ ಆದರೆ ಹ್ಮ್. ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್ 100 times ಬೆಟರ್. ಹ್ಮ್ ಇಲ್ಲಾಂದರೆ ಹ್ಮ್. ಅಟ್ರಾಕ್ಟಿವ್ನೆಸ್ ಎಷ್ಟು, ನೀವು ಒಂದಿನ ನೋಡ್ತೀರಾ, 2 ದಿನ ನೋಡ್ತೀರಾ, ಹ್ಮ್ 10 ದಿನ ಇರ್ತೀರಾ, ಆಮೇಲೆ ಬೋರ್ ಆಗ್ತಾರೆ. Bore ಆಗ್ತದೆ. ಏನೋ ಒಂದು ವರ್ಡ್ ಇದೆ, ಹ್ಮ್ ಸಮ್ವೇರ್ ಇನ್ ಅ ವರ್ಡ್, ಹ್ಮ್ ಸಮ್ ಸೂಪರ್ ಮಾಡೆಲ್ಸ್ ಬಾಯ್ ಫ್ರೆಂಡ್ ಈಸ್ ಆಲ್ಸೋ ಬೋರ್ಡ್ ಆಫರ್ ಅಂತ. ಹ್ಮ್ ನೋಡಿ ಹ್ಮ್ ಹಿ ಆಲ್ಸೋ ವಾಂಟ್ಸ್ ಅ ಡಿಫ್ರೆಂಟ್ ಒನ್. ಹ್ಮ್ ಆ ಥರ ಅಷ್ಟೇ. ಮತ್ತೆ ಆ ಮೆಂಟಾಲಿಟಿಯಲ್ಲಿ ಥಿಂಕ್ ಮಾಡೋರಿಗೆ ಎಷ್ಟೇ ಪಾರ್ಟ್ನರ್ಸ್ ಇದ್ರು, ಏನೇ ಇದ್ರು, ಹ್ಮ್ ಇಟ್ ವೋಂಟ್ ಸಫೈಸ್. ಹ್ಮ್. ಮೇ ಇಟ್ ಬಿ ಎ ಬಾಯ್ ಆರ್ ಎ ಗರ್ಲ್. ಎಸ್ ಸೊ ಆ ಕಾರಣಕ್ಕೋಸ್ಕರ ಹ್ಮ್ ಏನಂತ ಹೇಳ್ತಾರೆ, ಮನಸ್ಸಿನ ಕನೆಕ್ಷನ್ನು, ಹ್ಮ್ ಮೈಂಡ್ ಕನೆಕ್ಷನ್ನು, ಹ್ಮ್ ಅದನ್ನು ನೋಡಿ ನೀವು ಮೇನಾಗಿ. ಹ್ಮ್ ದೆನ್ ದಿಸ್ ಸೆಕ್ಷನಲ್ ಬ್ಯೂಟಿ ಆ್ಯಂಡ್ ಆಲ್ ಇಟ್ ಡಸಂಟ್ ಮ್ಯಾಟರ್. Matter. 3 ವರ್ಷ ನಾರೋ ಬದುಕಿ, ಮುಪ್ಪಾಗಿರಲಿ ಸುಕ್ಕಾಗಿರಲಿ ಮುಖ, ಹ್ಮ್ ನೀವಿಬ್ರ ಜೊತೆ ಬದುಕ್ತೀರಾ, ಒಬ್ರಿಗೊಬ್ರು ಕೇರ್ ಮಾಡ್ತೀರಾ. ಆ ಥರ ಬಟ್ ಇಫ್ ಇಟ್ ಈಸ್ ಓನ್ಲಿ ಅಬೌಟ್ ಫಿಸಿಕಲ್ ಥಿಂಗ್, ಅಟ್ರಾಕ್ಷನ್, ಹಾಂ ಜಾಸ್ತಿ ದಿನ ಉಳಿಯಲ್ಲ. ಹ್ಮ್ ಬಿಕಾಸ್ ಎಷ್ಟು ಬ್ಯೂಟಿಫುಲ್ ಆಗಿರ್ತೀವಿ ಹ್ಮ್ ಅಷ್ಟೇ ನಮ್ಮ ಹತ್ರ ಫ್ಲಾಸ್ ಇರ್ಬೋದು, ಹ್ಮ್ ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಫ್ಲಾಸ್ ಇರ್ಬೋದು. ಹ್ಮ್ ಸೊ ಇಟ್ ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್, ನಾಟ್ ಅ ಬ್ಯೂಟಿ ಆಫ್ ಅ ಪರ್ಸನ್. ಎಸ್ ಓಕೆ, ಸೊ ಒಳಗಡೆನೂ ನಾವು ಅಷ್ಟೇ, ನಾವು ಒಳಗಡೆ ಚೆನ್ನಾಗಿರಬೇಕು, ಹೊರಗಡೆನೂ ಚೆನ್ನಾಗಿರಬೇಕು. ಹ್ಮ್ ಹೊರಗಡೆ ಅಷ್ಟೇ ಜನರ ಜೊತೆ ಚೆನ್ನಾಗಿದ್ಬಿಟ್ಟು ಒಳಗಡೆ ಹ್ಮ್. ಬೇರೆ ಥರ ಇರೋದು ಉಪಯೋಗ ಇಲ್ಲ. ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ನಾವು ನಮ್ಮ ಮೇಲೆ ವರ್ಕ್ ಮಾಡಬೇಕಾದಷ್ಟು ಹ್ಮ್ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ. ನಾನು ದಿನಾನೂ ಇಂಪ್ರೂವ್ ಆಗ್ತಾ ಇರ್ತೀನಿ, ನಾನು ದಿನಾನೂ ಏನೋ ತಪ್ಪು ಮಾಡ್ತಾ ಇರ್ತೀನಿ, ದಿನ ಕಲಿತಾ ಇರ್ತೀನಿ. ಹ್ಮ್ ಹ್ಮ್ ಲರ್ನಿಂಗ್ ಅನ್ನೋದು ನೀವು ಬುಕ್ ಓದೋದಂತ ಅಲ್ಲ. ಹ್ಮ್. ಯು ಕ್ಯಾನ್ ರಿಲೇಷನ್ಶಿಪ್ಪಲ್ಲಿ ಕಲಿಯೋದಿರುತ್ತೆ. ಹ್ಮ್ ಓಕೆ, ಹ್ಮ್. ನೀವು ತಂದೆ ತಾಯಿ ಜೊತೆ ಹೆಂಗೆ ಸಂವಹನ ಮಾಡ್ತೀರ ಅನ್ನೋದು ಕಲಿಯುತ್ತಾ ಇರ್ತೀರ. ಏಜ್ ಆದಂಗೂ ನಿಮಗೆ ಕಲಿಯೋದು ಸಿಗತ್ತೆ. ಎಕ್ಸ್ಪೆಕ್ಟೇಷನ್ಸ್ ಇರಲಿ ಅಥವಾ ಸಿಚುವೇಶನ್ಸ್ ಇರಲಿ ಬರ್ತಾ ಹೋಗುತ್ತೆ. ನಾನು ಹೆಂಗೆ ಹ್ಯಾಂಡಲ್ ಮಾಡೋದಂತ ಕಲಿತಾ ಕಲಿತಾ ಹೋಗುತ್ತೆ. ಹೋಗ್ಬೋದು. ಯಾರು ಫಸ್ಟ್ ಡೇಯಲ್ಲೇ ಎಲ್ಲದೂ ಗೊತ್ತಿರಲ್ಲ. ಹ್ಮ್. ಬಿಕಾಸ್ ವಿ ಆರ್ ಹ್ಯೂಮನ್ಸ್ ಆಫ್ಟರ್ ಆಲ್. ಹ್ಮ್ ಈವನ್ ಗಾಡ್ ಡಸಂಟ್ ನೋ ಎವ್ರಿಥಿಂಗ್. ಹ್ಮ್. ಬಂದಿದ್ದ ರಾಮನು ಎಷ್ಟು ತಪ್ಪು ಮಾಡಿಲ್ಲ, ಹ್ಮ್ ಬೇಜಾನ್ ತಪ್ಪು ಮಾಡಿದಾನೆ ರಾಮ, ಕೃಷ್ಣ ಬೇಜಾನ್ ತಪ್ಪು ಮಾಡಿದ್ದಾನೆ. ಹಾಂ ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ಸ್ ಅಲ್ವಾ, ತಪ್ಪು ಹ್ಮ್. ಮಾಡೇ ಮಾಡ್ತೀವಿ. ಸೊ ಹ್ಮ್ ಅದರಿಂದ ಹೆಂಗೆ ಹೊರಗೆ ಬರ್ತೀವಿ, ಅದನ್ನ ಹೆಂಗೆ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಎಸ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಲೈವಲ್ಲಿ, ತುಂಬ ಖುಷಿ ಆಯಿತು. ಈಗ ನಿಂಗೆ ಏ ಹೋಗ